ನೀವ್ ನೋಡ್ತಾ ಇದ್ದೀರಾ ವೈಲ್ಡ್ ಸ್ಟೋವ್. ಯಾರಿಗುಂಟು ಯಾರಿಗಿಲ್ಲ. ಪವರ್ಡ್ ಬೈ ಕೋಲ್ಗೇಟ್. ಹೆಣ್ಮಕ್ಳೇ ಸ್ಟ್ರಾಂಗ್ ಗುರು. ಲೆಕ್ಚರರ್ ಕ್ಲಾಸ್ ಅಲ್ಲಿ ಬ್ಲೇಡ್ ಹಾಕಿದ್ರು ಬಂಕ್ ಹಾಕ್ದೆ ಕ್ಲಾಸ್ ಅಟೆಂಡ್ ಮಾಡೋರು. ಕಾಲೇಜ್ ಫಂಕ್ಷನ್ ಅಲ್ಲಿ ವೆಲ್ಕಮ್ ಪ್ರೇಯರ್ ಹಾಡೋರು. SSLC ಬೋರ್ಡ್ ಇಂದ PUC ಬೋರ್ಡ್ ವರ್ಗೂ ಇವರೇ ಫಸ್ಟ್ ಫೇಮಸ್. ಅವರೇ ನಮ್ಮ ಗರ್ಲ್ಸ್ ಸ್ಟೂಡೆಂಟ್ಸ್. ಇವತ್ತಿನ ನಮ್ಮ ವೇದಿಕೆಗೆ ನಮ್ಮನ್ನ ಎಂಟರ್ಟೈನ್ ಮಾಡೋದಕ್ಕೆ ಬರ್ತಿದ್ದಾರೆ ಸ್ಟೂಡೆಂಟ್ಸ್. ಸೊ ಲೆಟ್ಸ್ ವೆಲ್ಕಮ್ ಕಾಲೇಜಲ್ಲಿ ಡಾನ್ಸ್ ಕ್ವೀನ್ ಆಗ್ಬೇಕು ಅಂತಿರೋ ಡ್ರೀಮ್ ಗರ್ಲ್ ಅಮೂಲ್ಯ. ಲಂಗ ದಾವಣಿ ಬಿಟ್ಟು ತುಂಡು ಜೀನ್ಸ್ ಕೊಟ್ಟು ಮ್ಯಾಲೆ ಕುದುರೆ ಜುಟ್ಟು ಹಣ್ಣೆಲ್ಲಿ ಟಿಕ್ಕರ್ ಕೊಟ್ಟು ಟೈಟು ಬಿಟ್ಟು ಡ್ರೆಸ್ಸು ತೊಟ್ಟು ಹಿಡ್ಕೊಂಡ್ಬಿಟ್ಟು ಕೈಲಿ ಸಿಗರೇಟು ಕೆಟ್ಟೋದ್ರಪ್ಪ ಬ್ಯಾಟಿ ಹುಡುಗಿರು ಕೆಟ್ಟೋದ್ರಪ್ಪ ಬ್ಯಾಟಿ ಹುಡುಗಿರು. ಪ್ಯಾಟೆ ಹುಡುಗಿ ಬಲ್ ಜೋರಾಗಿದ್ಯಮ್ಮ. ವೆಲ್ಕಮ್ ಟು ದ ಶೋ. ಥ್ಯಾಂಕ್ ಯು. ಪ್ಲೀಸ್ ಟೇಕ್ ಯುವರ್ ಪೋಡಿಯಂ. ನಮ್ಮ ಸೆಕೆಂಡ್ ಕಂಟೆಸ್ಟೆಂಟ್ ಕೋ ಎಡ್ಯುಕೇಶನ್ ಇಲ್ಲ ಅಂತ ಕೊರಗ್ತಾ ಇರೋ ವಿಮೆನ್ಸ್ ಕಾಲೇಜ್ ಸ್ಟೂಡೆಂಟ್ ಸುಪ್ರಿಯಾ. ಹಲೋ 1 2 3 ಮೈಕು ಟೆಸ್ಟಿಂಗ್. ಪ್ರಿಯ ಗಂಡಸ್ರೆ ಗುಡ್ ಈವ್ನಿಂಗ್. ನಾನು ತುಂಬಾ ತುಂಟಿ ಹೆಣ್ಣು ಮುಚ್ಚಿಕೊಳ್ಳುವೆ ಒಂದು ಕಣ್ಣು. ಗಳ್ಳ ರಸಿಕರಲ್ಲೊಂದು ವಿನಂತಿ ಪ್ಲೀಸ್ ಹತ್ರ ಬನ್ರಿ. ಹಲೋ. ವಿಮೆನ್ಸ್ ಕಾಲೇಜ್ ಅಲ್ಲಿ ಇಷ್ಟೊಂದು ಪವರ್ ಇದೆ ಅಂತ ಗೊತ್ತಿರ್ಲಿಲ್ಲ ನಮ್ಗೆ. ಹೆಣ್ಮಕ್ಳೇ ಸ್ಟ್ರಾಂಗ್ ಗುರು. ವೆಲ್ಕಮ್ ಟು ದ ಶೋ. ಥ್ಯಾಂಕ್ ಯು. ಸೊ ಪಡ್ಡೆ ಹುಡುಗರ ಕಾಟ ಜಾಸ್ತಿ ಇದೆ ಅನ್ಸುತ್ತೆ ನಿಮ್ಗೆ. ಹೇಳ್ದಂಗೆ ವಿಮೆನ್ಸ್ ಕಾಲೇಜು ಇನ್ನೆಲ್ಲಿ ಪಡ್ಡೆ ಹುಡುಗರು ಎಲ್ರಿ ಬರ್ತಾರೆ. ಕ್ಲಾಸ್ ಬಿಟ್ಟ ಮೇಲೆ ರೌಂಡ್ ಹೊಡಿಯೋದಿಕ್ಕೆ RX ಬುಲೆಟ್ ಎಲ್ಲ ತಗೊಂಡ್ ಬರ್ತಾರೆ ಅಂತ ಕೇಳಿದೀವಪ್ಪ. ಏನೋ ನಮ್ ಫ್ಯಾನ್ಸ್ ಗಳು ಅವಾಗ ಬರ್ತಾರೆ. ಓಕೆ, ನಿಮ್ ಫ್ಯಾನ್ಸ್ ಬಗ್ಗೆ ಇನ್ನೂ ತಿಳ್ಕೊತೀವಿ. ವೆಲ್ಕಮ್ ಟು ದ ಶೋ. ಥ್ಯಾಂಕ್ ಯು. ನಮ್ಮ ನೆಕ್ಸ್ಟ್ ಕಂಟೆಸ್ಟೆಂಟ್ ಕಾಲೇಜಲ್ಲಿ ಕಾರ್ಡ್ ಹಾಕೋ ಹುಡುಗರಿಗೆ ಕಪಾಳಕ್ ಬಾರ್ಸೋ ಟಾಮ್ ಬಾಯ್. ಲೆಟ್ಸ್ ವೆಲ್ಕಮ್ ಚೈತ್ರ. ವೆಲ್ಕಮ್ ಟು ದ ಶೋ. ಥ್ಯಾಂಕ್ ಯು ಸೋ ಮಚ್. ಚೈತ್ರ, ನಾನ್ ಕೇಳ್ಪಟ್ಟ ಹಾಗೆ ಬುಲೆಟ್ ಪ್ರಾಕ್ಟೀಸಿಂಗ್ ಮಾಡ್ತಿದ್ದೀರಾ ಅಂತ ಕೇಳ್ಪಟ್ಟೆ. ನಂಗೆ ತುಂಬಾ ಇಷ್ಟ. ಪ್ರಾಕ್ಟೀಸ್ ಮಾಡ್ತಾ ಇದ್ದೀನಿ. ಬುಲೆಟ್ ಎಷ್ಟು kg ಇರುತ್ತೆ ಅಂತ ಗೊತ್ತಾ ನಿಮ್ಗೆ? 350 kilos ಇರುತ್ತೆ. ಬಿದ್ರೆ ಎತ್ತುತ್ತೀರಾ? ಇನ್ನ ಅಷ್ಟು ಪ್ರಾಕ್ಟೀಸ್ ಮಾಡಿಲ್ಲ. ನಾನೇ 45 ಇದ್ದೀನಿ. ಅದನ್ನೆಲ್ಲ ಎನಿವೆ, ನಾನ್ ನಿಮ್ ಟೀಮ್ ಅಲ್ಲಿ ಇದ್ದೀನಿ. ವೆಲ್ಕಮ್ ಟು ದ ಶೋ. ಥ್ಯಾಂಕ್ ಯು ಸೋ ಮಚ್. ನಮ್ಮ ನೆಕ್ಸ್ಟ್ ಕಂಟೆಸ್ಟೆಂಟ್ ಕಾಲೇಜ್ ಹೋಗೋದೇ ಟೈಮ್ ವೇಸ್ಟ್ ಅಂತ ಕರೆಸ್ಪಾಂಡೆನ್ಸ್ ಮಾಡ್ತಿರೋ ಮೇಘ. ಲೆಟ್ಸ್ ವೆಲ್ಕಮ್. ಬಿಡು 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 ಕದ್ದು ಕದ್ದು ನೋಡೋದನ್ನ, ಕೊಡು 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 ಮುದ್ದು ಮುದ್ದು ಮುದ್ದೊಂದನ್ನ. ಹಾರಾಡೋ ಹಕ್ಕಿಯಾಗಿ ಆಕಾಶ ರಾತ್ರಿ ಹೋಗಿ ಚುಕ್ಕಿಯ ಪಲ್ಲಕ್ಕಿಲಿ ಕೂರೋಣ. ಹಾರಾಡೋ ಹಕ್ಕಿನೇ ಇದು, ಗ್ಯಾರಂಟಿ. ವೆಲ್ಕಮ್ ಟು ದ ಶೋ ಮೇಘ. ಥ್ಯಾಂಕ್ ಯು. ಕಾಲೇಜ್ಗೆ ಹೋಗೋದು ವೇಸ್ಟಾ? ಕಾಲೇಜ್ಗೆ ಹೋಗೋದು ವೇಸ್ಟ್ ಅಲ್ಲ. ಕರೆಸ್ಪಾಂಡೆನ್ಸ್ ಮಾಡಿಕೊಂಡು ಬೇರೆ ಥರ ಮನೆಯಲ್ಲಿ ಹೆಲ್ಪ್ ಮಾಡೋದಿದೆಯಲ್ಲ, ಅದೊಂಥರ ಥ್ರಿಲ್ಲಿಂಗ್. ವೆರಿ ಗುಡ್. ತುಂಬಾ ಇಂಡಿಪೆಂಡೆಂಟ್ ಹುಡುಗಿ. ಹೆಣ್ಮಕ್ಳೇ ಸ್ಟ್ರಾಂಗು. ವೆಲ್ಕಮ್ ಟು ದ ಶೋ ಗೆ. ಥ್ಯಾಂಕ್ ಯು. ನೋಡಿದ್ರಲ್ಲ, 4 ಜನ ಹುಡುಗಿರು ಸಖತ್ತಾಗಿ ಡಾನ್ಸ್ ಮಾಡಿ ಎಂಟ್ರಿ ಕೊಟ್ಟಿದ್ದಾರೆ. ಇನ್ನ ಎಷ್ಟು ಎಂಟರ್ಟೈನ್ ಮಾಡ್ತಾರೆ ಅಂತ ನೋಡೋಣ. ತಡ ಮಾಡದೆ ಗೇಮ್ ಶುರು ಮಾಡೋಣ. ನಮ್ಮ ಮೊದಲನೇ ರೌಂಡ್ ಸೂಪರ್ 4. ಸೂಪರ್ 4 ಆಡೋದಕ್ಕಿಂತ ಮುಂಚೆ ನಮ್ಮ ಸೂಪರ್ ಹುಡುಗಿರ್ಗೋಸ್ಕರ ಸನ್ ಗ್ಲಾಸಸ್ ತಂದಿದ್ದೀನಿ. ಕೂಲ್ ಆಗಿರಿ ಅಂತ. ಗ್ಲಾಸಸ್ ಹಾಕೊಂಡು ಆಟ ಆಡೋಣ. Yeah, little mama, you looking good. See you wanna play with a player from the hood. Come holler at me, you got it like that. Big Snoop Dogg with the lead pussycat. I show you how I go there. Yeah, I wanna throw that. Me and you one-on-one, treat it like a show that. ಕಣ್ಣೆಲ್ಲ ಕೂಲ್ ಆಗ್ತಾ ಇದೆಯಾ? ಏನು ಹಂಗೆ ನಿಮ್ಗೆ ಸ್ವಲ್ಪ ಆಟ ಆಡ್ಸೋಣ ಅಂತಾರೆ ನಾವು ಕೊಟ್ಟಿರೋದು. ಸೊ ಆಟ ಆಡೋದಕ್ಕೆ ರೆಡಿನಾ? ಆಟ ಇಷ್ಟೇ. ಪ್ರತಿಯೊಬ್ಬರಿಗೂ ಒಂದೊಂದು ಪ್ರಶ್ನೆ ಕೇಳ್ತೀನಿ ನಾನು. ಒಬ್ರಿಗೆ ಒಂದೇ ಪ್ರಶ್ನೆ, ಬಟ್ 4 ಅವಕಾಶ. ರೆಡಿ? ರೆಡಿ. ಅಮೂಲ್ಯ, ನಿಮ್ಮಿಂದ ಆಟ ಶುರು. ಓಕೆನಾ? ಸೊ ದೊಡ್ಡಮ್ಮನ ಪ್ರಶ್ನೆ ಕೇಳೋಣ.
ಓಕೆ. ದೊಡ್ಡಮ್ಮ ಕ್ವೆಶ್ಚನ್ ಪ್ಲೀಸ್. ಸಾಮಾನ್ಯವಾಗಿ ಹುಡುಗಿಯರು ತಾವು ಮದುವೆಯಾಗುವ ಹುಡುಗರನ್ನು ಯಾವ ರೀತಿ ಇರಬೇಕೆಂದು ಬಯಸುತ್ತಾರೆ? ನಿಮಗೆ ಡ್ರೀಮ್ ಬಾಯ್ ಯಾರಾದ್ರೂ ಇದಾರಾ? ಇದಾರೆ. ಅಪ್ಪ ಇದಾರಾ? ಯಾರು? ಪ್ರಭಾಸ್. ಸೊ ನಿಮ್ ಉತ್ತರ ಏನು? ಆಬ್ವಿಯಸ್ಲಿ ಚೆನ್ನಾಗಿರ್ಬೇಕು. ಚೆನ್ನಾಗಿರ್ಬೇಕು. ಹಾ. ನೋಡಕ್ ಚೆನ್ನಾಗಿರ್ಬೇಕು. ಹುಡುಗ ಚೆನ್ನಾಗಿರ್ಬೇಕು. ಉತ್ತರ ಸರಿನಾ ತಪ್ಪ? ಸರಿಯಾದ ಉತ್ತರ. ನನ್ ಒಂದ್ ಡೌಟು, ನಿಮ್ಮ ಮದುವೆ ಆಗು ಅಂದ್ರೆ ಹುಡುಗ ಫಿಯಾನ್ಸಿ ಪ್ರಭಾಸ್ ತರ ಇಲ್ದೆ ಅಕಸ್ಮಾತ್ ಆಗಿ ಸಲ್ಮಾನ್ ಖಾನ್ ತರ ಇದ್ರೆ ಮ್ಯಾಚು. ಏನು ಮಾಡಕ್ಕಾಗಲ್ಲ, ಅಡ್ಜಸ್ಟ್ ಮಾಡ್ಕೊಂಡು ನೀವು ಬಾಡಿ ಬಿಲ್ಡಿಂಗ್ ಎಲ್ಲ ಮಾಡ್ತೀರಾ ಅವಾಗ? ಓಕೆ, ನಿಮ್ಮ ಮುಂದಿನ ಉತ್ತರ. ಒಳ್ಳೆ ಕ್ಯಾರೆಕ್ಟರ್. ಅಲ್ಲ, ನಿಮ್ ಪ್ರಕಾರ ಒಳ್ಳೆ ಕ್ಯಾರೆಕ್ಟರ್ ಅಂದ್ರೆ ಏನು? ನನ್ನ ಚೆನ್ನಾಗಿ ನೋಡ್ಕೊಬೇಕು. ನಿಮ್ಮನ್ ಚೆನ್ನಾಗಿ ನೋಡ್ಕೊಂಡೆ ಅಂದ್ರೆ ಒಳ್ಳೆ ಕ್ಯಾರೆಕ್ಟರ್ ಅಲ್ಲ ಅಂತನಾ? ಸೊ ಇವಾಗ ಯಾವ ಉತ್ತರ ತಗೊಳ್ಳೋಣ? ನಿಮ್ಮನ್ ಚೆನ್ನಾಗಿ ನೋಡ್ಕೋಬೇಕು ಅಂತ ತಗೊಳ್ಳೋಣ, ಒಳ್ಳೆ ಗುಣ ಇರ್ಬೇಕು ಅಂತ? ಒಳ್ಳೆ ಗುಣ ಇರ್ಬೇಕು. ಒಳ್ಳೆ ಗುಣ ಇರ್ಬೇಕು. ನೋಡೋಣ ಹಾ. ಉತ್ತರ ಪ್ಲೀಸ್. ಒಳ್ಳೆಯ ಗುಣ ಅಥವಾ ನಡತೆ ಸರಿಯಾದ ಉತ್ತರ. ಕರೆಕ್ಟ್ ಅಲ್ವಾ? ನೋಡಕ್ ಚೆನ್ನಾಗಿದ್ಮೇಲೆ ಒಳ್ಳೆ ಕ್ಯಾರೆಕ್ಟರ್ ಇರ್ಬೇಕು. ಇದಾದ್ಮೇಲೆ ಒಳ್ಳೆ ಜಾಬ್ ಇರ್ಬೇಕು. ಇಲ್ಲ ಅಂದ್ರೆ ಮದ್ವೆ ಆಗಲ್ವಾ ನೀವು? ಇಲ್ಲ. ಮದ್ವೆ ಆದ್ಮೇಲೆ ಇನ್ ಕೇಸ್ ಕೆಲಸ ಹೊಟ್ಟೋದ್ರೆ ಬಿಟ್ಬಿಡ್ತೀರಾ? ಇನ್ನೊಂದು ಹುಡ್ಕೋ ಅಂತ ಕಳಿಸ್ತೀನಿ. ಕೆಲ್ಸ ಹುಡ್ಕೋ ಅಂತಾನ ಅಥವಾ ನಿಮ್ಮ ಅಪ್ಪ ಅಮ್ಮ ಗಂಡು ಹುಡ್ಕೋ ಅಂತಾನ? ಇನ್ನೊಂದು ಕೆಲ್ಸ ಹುಡ್ಕೋ ಅಂತ ಕಳಿಸ್ತೀನಿ. ಎಲ್ರು ಹೇಳೋದ್ ಹಿಂಗೆ, ಆಮೇಲೆ ಕೆಲ್ಸದೇ ನಡೆಯೋ ಆಚೆ. ಇಲ್ಲ, ನಮ್ ಡ್ಯಾಡಿ ಹತ್ರ ವರದಕ್ಷಿಣೆ ಇಸ್ಕೊಂಡು ಬಿಸ್ನೆಸ್ ಮಾಡಕ್ಕೆ. ಓಕೆ, ನಿಮ್ ಉತ್ತರ ಇದೆಯಾ ಇಲ್ವಾ ಅಂತ ನೋಡೋಣ. ಉತ್ತರ ಪ್ಲೀಸ್. ಒಳ್ಳೆಯ ಕೆಲಸದಲ್ಲಿ ಇರಬೇಕು. ಸರಿಯಾದ ಉತ್ತರ. ಬಾ ವೆಲ್ ಡನ್. ನಿಮ್ಮ ಮುಂದಿನ ಉತ್ತರ. ಕೊನೆ ಆಪ್ಷನ್. ಒಳ್ಳೆ ಫ್ಯಾಮಿಲಿ ಆಗಿರ್ಬೇಕು. ಫ್ಯಾಮಿಲಿ ಇಲ್ಲ ಅಂದ್ರೆ? ಇರೋರ್ನೇ ಹುಡುಕ್ತೀನಪ್ಪ. ಫ್ಯಾಮಿಲಿ ಇಲ್ಲ ಅಂದ್ರೆ ಮದ್ವೆ ಆಗಲ್ಲ ನೀವು? ಇಲ್ಲಪ್ಪ, ಅವ್ರ ಅಪ್ಪ ಅಮ್ಮ ಒಳ್ಳೆಯವರಾಗಿರ್ಬೇಕು. ಒಟ್ನಲ್ಲಿ ಫ್ಯಾಮಿಲಿನೇ. ಫ್ಯಾಮಿಲಿ ಫಿಕ್ಸ್ ಆಗ್ಬಿಟ್ಟಿದ್ದೀರಾ. ನೋಡೋಣ ಉತ್ತರ ಏನು ಅಂತ. ಉತ್ತರ ಪ್ಲೀಸ್. ಕರೆಕ್ಟ್ ಅಲ್ಲ? ಹುಡುಗ ಎಲ್ಲ ಚೆನ್ನಾಗಿದ್ಬಿಟ್ಟು ಅವ್ನ ಫ್ಯಾಮಿಲಿ ಸರಿ ಇಲ್ಲ ಅಂತಂದ್ರೆ ಮದ್ವೆ ಆಗ್ಬಿಟ್ಟು ಏನ್ ಪ್ರಯೋಜನ? ಸೊ ನಿಮ್ಗೆ ಈ ಪ್ರಶ್ನೆಗೆ ಸಿಗ್ತಾ ಇದೆ 5,000. ಕಂಗ್ರ್ಯಾಚುಲೇಷನ್. ಅಮೂಲ್ಯ ಕೂಲಿಂಗ್ ಗ್ಲಾಸ್ ಹಾಕೊಂಡು ಕೂಲ್ ಆಗಿ ಆನ್ಸರ್ ಹೇಳಿ 5,000 ಗೆದ್ಬಿಟ್ರು. ಸುಪ್ರಿಯಾ, ನಿಮ್ಗೆ ಏನ್ ಅನ್ನಿಸ್ತಾ ಇದೆ? ಭಯ ಆಗ್ತಾ ಇದೆ. ಭಯ ಆಗ್ತಾ ಇದೆಯಾ? ನೋಡೋಣ. ನೋಡಿ, ಕ್ವಶನ್ ಕೊಟ್ಟಿದ್ರೆ ನಾನು ಈಸಿಯಾಗಿ ಆನ್ಸರ್ ಮಾಡ್ಬಿಡ್ತಿದ್ದೆ. ಓ, ಇವರು ಹಂಗಾದ್ರೆ ನೀವು ರೆಡಿ ಆಗ್ಬಿಟ್ಟಿದ್ದೀರಾ ಮದ್ವೆ ಆಗೋ ಹುಡುಗನ ಬಗ್ಗೆ ಎಲ್ಲ ಯೋಚನೆ ಮಾಡಿ? ಇನ್ನೇ ನೆಕ್ಸ್ಟ್ ಅದೇ ಎಜುಕೇಶನ್ ಆದ್ಮೇಲೆ ಅಬ್ರಾಡ್ ಹೋಗ್ಬೇಕು ಅಂತೆಲ್ಲ ಏನ್ ಯೋಚನೆ ಇಲ್ವಾ? ಅಲ್ಲ, ಗಂಡನ ಜೊತೆನೆ ಹೋಗೋಣ ಅಂತ. ಸೇಫ್ಟಿ ಅಲ್ವಾ? ಗಂಡನ ದುಡ್ಡಲ್ಲಿ ಹೋಗೋಣ, ಅಪ್ಪನ ದುಡ್ಡು ಯಾಕೆ ಖರ್ಚು ಮಾಡ್ಸೋದು ಅಂತ. ಹುಡುಗಿರ ಇತ್ತೀಚೆಗೆ ತುಂಬಾ ಚಾಲು. ನೋಡೋಣ ನಿಮ್ ಪ್ರಶ್ನೆ ಏನು ಅಂತ. ದೊಡ್ಡಮ್ಮ ಕ್ವೆಶ್ಚನ್ ಪ್ಲೀಸ್. ಪ್ರೇಮಿಗಳು ಮದುವೆಯಾಗಲು ಸಾಮಾನ್ಯವಾಗಿ ಯಾರ ಸಹಾಯ ಪಡೆಯುತ್ತಾರೆ? ಓಕೆ, ಸ್ನೇಹಿತರು, ಫ್ರೆಂಡ್. ಸ್ನೇಹಿತರು. ನೀವ್ ಯಾರಿಗಾದ್ರೂ ಸಹಾಯ ಮಾಡಿದ್ರಾ? ಇಲ್ಲ, ಅಂತ ಪುಣ್ಯ ಕಾರ್ಯ ಮಾಡಕ್ ಇನ್ನೂ ಚಾನ್ಸ್ ಸಿಕ್ಕಿಲ್ಲ. ನನ್ಗೇನಾದ್ರೂ ಆತರ ಆದ್ರೆ ನಿಮ್ಮನ್ನೇ ಕೇಳ್ತೀನಿ. ಈಸ್ ಕಾಂಟ್ಯಾಕ್ಟ್ ಮೀ. ನೋಡೋಣ ನಿಮ್ ಉತ್ತರ ಇದೆಯಾ ಅಲ್ವಾ ಅಂತ. ಆನ್ಸರ್ ಪ್ಲೀಸ್. ನಿಮ್ಮ ಮುಂದಿನ ಉತ್ತರ. ಸಂಬಂಧಿಕರದು ಅಂದ್ರೆ ಕಸಿನ್ಸ್. ಪಕ್ಕಾನ? ಆಪ್ತವಲಯ. ಫ್ಯಾಮಿಲಿ. ಓಕೆ, ನೋಡೋಣ. ಆನ್ಸರ್ ಪ್ಲೀಸ್. ಕುಟುಂಬದ ಆಪ್ತ ಸದಸ್ಯರ ಸಹಾಯ. ಹೌದು, ಫಸ್ಟ್ ರಿಲೇಟಿವ್ಸ್ ನೆನಪಾಗ್ತಾರೆ ಆಕ್ಚುಲಿ. ಓಕೆ, ಇನ್ನ 2 ಆಪ್ಷನ್ ಇದೆ. ಇನ್ನೂ ಇಬ್ರು ಯಾರು? ಪೊಲೀಸ್ ಅವ್ರದ್ದು. ಸಂಘಟನೆಗಳ ಸಹಾಯ. ಯಾವ್ದಾದ್ರು ಒಂದೇಳಿ ಮೇಡಮ್. ಸಂಘಟನೆ. ನೋಡೋಣ ನಿಮ್ ಉತ್ತರ ಇದೆಯಾ ಇಲ್ವಾ? ಆನ್ಸರ್ ಪ್ಲೀಸ್. ಪ್ಲೀಸ್ ದೊಡ್ಡಮ್ಮ, ಹೆಲ್ಪ್ ಮೀ.
ಯೋಚನೆ ಮಾಡಿ, ಟೈಮ್ ಓಡ್ತಾ ಇದೆ. ಲವರ್ಸ್ಗಳಿಂದಾನೇ ಹೆಲ್ಪ್ ಆಗುತ್ತೆ. ಮತ್ತೊಬ್ಬ ಪ್ರೇಮಿಗಳು ಯಾರಿರ್ತಾರೋ ಅವರಿಂದ ಹೆಲ್ಪ್ ಆಗುತ್ತೆ. ಮಾಡ್ತಾರೆ ಕಣ್ರಿ, ಲವರ್ಸ್ ಹೆಲ್ಪ್ ಮಾಡ್ತಾರೆ. ಲವರ್ಸ್ ಹೆಲ್ಪ್ ಮಾಡ್ತಾರಂತೆ. ನೋಡೋಣ, ಆನ್ಸರ್ ಪ್ಲೀಸ್. ಲವ್ ಯು ದೊಡ್ಡಮ್ಮ, ಪ್ಲೀಸ್. ಗೊತ್ತಾಗ್ಲಿಲ್ಲ ನಿಮ್ಗೆ, ಹೊಳಿಲಿಲ್ಲ. ಹೌದು, ಅನುಭವ ಕಡಿಮೆ ಅನ್ಸುತ್ತೆ. ಕರೆಕ್ಟ್. ಅದನ್ನ ನೀವು ಮುಂಚೆನೆ ಹೇಳಿದೀರ, ಮತ್ತೆ ಕಾಲಿದ್ದೀರಿ. ನೋಡೋಣ ಸರಿಯಾದ ಉತ್ತರ ಏನು ಅಂತ. ಪ್ಲೀಸ್. ಕುಟುಂಬ ಸ್ನೇಹಿತರ ಸಹಾಯ. ನೇರವಾಗಿ ಸಹಾಯನೇ ತಗೊಳ್ದೆ ನಾವೇ ಡೈರೆಕ್ಟ್ ಆಗಿ ಹೋಗಿ ಅಪ್ಪ ಅಮ್ಮನ್ ಕೇಳ್ತೀವಲ್ವಾ? ಅಪ್ಪ ಏನ್ ಗೊತ್ತಾ, ನಾನೊಂದು ಹುಡುಗನ ಇಷ್ಟಪಟ್ಟಿದ್ದೀನಿ ಅಂತೆಲ್ಲ ಹೇಳಲ್ವಾ? ನಿಮಗ್ ಸಿಗ್ತಾ ಇದೆ ಈ ಪ್ರಶ್ನೆಗೆ 3500 ರೂಪಾಯಿ. ಕಂಗ್ರ್ಯಾಚುಲೇಷನ್. ಸುಪ್ರಿಯಾ ಅವರೇ, ನೀವು ಗಿವು ಅಲ್ಲ, ಮಗ ರೆಡಿನಾ? ಮಗ ರೆಡಿ ಮಗ. ನೋಡೋಣ, ದೊಡ್ಡಮ್ಮಗ ಒಂದ್ಸಲ ನಿಮ್ ಟಾಮ್ ಬಾಯ್ ಸ್ಟೈಲ್ ಅಲ್ಲಿ ಕೇಳಿ ಪ್ರಶ್ನೆ. ಹೆಂಗ್ ಕೇಳ್ತೀರಾ? ಮಗ, ನನಗೆ ಗೊತ್ತಿರೋದೇ ಕೇಳ್ಬೇಕಾಯ್ತಾ? ಹುಡುಗಿಯರು ಯಾವ ಯಾವ ಸಂದರ್ಭಗಳಲ್ಲಿ ಚಪ್ಪಲಿಯನ್ನು ಕೈಯಲ್ಲಿ ಹಿಡಿದುಕೊಳ್ಳುತ್ತಾರೆ? ನಿಮ್ಗಂತೂ ಅಭ್ಯಾಸ ಇದೆ ರೀ, ಪಕ್ಕ. ಇದು ಇಷ್ಟು ನಗ್ತಿರೋ ನೋಡಿದ್ರೆ ನನಗೆ ಗೊತ್ತಾಗ್ತಿದೆ, ನಿಮ್ಗಂತೂ ಪಕ್ಕ ಅಭ್ಯಾಸ ಇದೆ. ಯಾವಾಗ ಹಿಡ್ಕೋತೀವಿ? ಹುಡುಗರು ಬಂದು ರೇಗಿಸ್ದಾಗ, ತುಂಬಾ ಕೋಪ ಬಂದು ಹೊಡೆದಿದ್ದೀರಾ? ಇಲ್ಲ, ತಗೊಂಡಿದ್ದೀನಿ. ಸುಳ್ಳು. ನೋಡೋಣ ನಿಮ್ ಉತ್ತರ ಇದೆಯಲ್ಲ ಅಂತ. ಆನ್ಸರ್ ಪ್ಲೀಸ್. ಸರಿಯಾದ ಉತ್ತರ. ಇನ್ನ 3 ಅವಕಾಶ ಇದೆ. ಬೇರೆ ಯಾವಾಗ? ಸ್ಲಿಪ್ಪರ್ ಪರ್ಚೇಸ್ ಮಾಡಕ್ ಹೋಗ್ತೀವಲ್ಲ ಅವಾಗ. ಸ್ಲಿಪ್ಪರ್ ಪರ್ಚೇಸ್ ಮಾಡಕ್ ಅದು ಅವಾಗ ಹಾಕೊಳ್ಳೋ ಕೈ ತಗೊಂತೀವಲ್ಲ. ಓಕೆ ಮೇಡಮ್, ಓಕೆ ಮಗ. ನಮ್ಮ ಮಗ ಉತ್ತರ ಸರಿಯಾಗಿದ್ಯಾ ಅಲ್ವಾ ಹೇಳ್ಬಿಡಿ ದೊಡ್ಡಮ್ಮ. ಮತ್ ಯಾವಾಗೆಲ್ಲ ಚಪ್ಪಲಿ ಕೈಲಿ ಹಿಡ್ಕೊಂಡಿದ್ದೀರಾ ನೀವು? ಹೊಡಿಯಕ್ ಅಷ್ಟೇ, ಬೇರೆ ನೆಕ್ಸ್ಟ್ ಸ್ಲಿಪ್ಪರ್ ಕಿತ್ತೋದಾಗ ಹಾಕೊಳಕ್ಕಾಗಲ್ವಲ್ಲ, ಅದಕ್ಕೆ ಕೈಯಲ್ಲಿ. ತುಂಬಾ ಕಾಮನ್ ಸೆನ್ಸ್ ಅಲ್ವಾ? ಚಪ್ಪಲಿ ಎಕ್ಸ್ಪೀರಿಯನ್ಸ್ ಇದೆ ಇದು. ಚಪ್ಪಲಿ ಕಿತ್ತೋದಾಗ ಇವ್ರ ಕೈಲಿ ಇಟ್ಕೋತಾರಂತೆ. ಆನ್ಸರ್ ಪ್ಲೀಸ್. ಕಿತ್ತು ಹೋದಾಗ ಸರಿಯಾದ ಉತ್ತರ. ಇನ್ನೊಂದು ಉತ್ತರ ಬಾಕಿ ಇದೆ, ಅದನ್ನ ಹೇಳ್ಬಿಟ್ರೆ ನಿಮ್ಗೂ ಜಾಕ್ ಪಾಟ್. ನೀರಲ್ಲಿ ಹೋಗ್ಬೇಕಾದ್ರೆ ನೀರಲ್ಲಿ ಹೋಗ್ಬೇಕಾದ್ರೆ ಮೇಬಿ ಕೈಲಿ ಇಟ್ಕೋತೀರಾ? ಏನ್ ನೀರಲ್ಲಿ ಸ್ಲಿಪ್ಪರ್ ಹಾಕೊಂಡ್ ಕಷ್ಟ ಆಗತ್ತೆ ಅಂತ ನೋಡಬಿಡೋಣ. ಇವ್ರು ನೀರಲ್ಲಿ ಹೋಗ್ಬೇಕಾದ್ರೆ ಚಪ್ಪಲಿ ಕೈಲಿ ಇಟ್ಕೋತಾರಂತೆ. ಉತ್ತರ ಸರಿನಾ ತಪ್ಪ ಹೇಳಿ ದೊಡ್ಡಮ್ಮ? ಒಂದು ಉತ್ತರ ರಾಂಗ್ ಆಗೋಯ್ತು. ನೋಡೋಣ ಸರಿಯಾದ ಉತ್ತರ ಏನು ಅಂತ. ಸರಿಯಾದ ಉತ್ತರ ಪ್ಲೀಸ್. ಕಸ ಗುಡ್ಸುವಾಗ. ಹೌದು, ಮತ್ತೆ ಗುಡ್ಸಿಲ್ಲ, ಅದಕ್ಕೆ ಗುಡ್ಸಲ್ವಾ ಮನೇಲಿ? ಅದೇ ನೀವೇನ್ರಿ ಮಾಡೋದು, ಬುಲೆಟ್ ಇಟ್ಕೊಂಡು ಎಲ್ಲ ಕಡೆ ಓಡಾಡ್ತಾ ಇರ್ತೀರಾ, ಎಲ್ಲಿ ಕಸ ಗುಡ್ಸಕ್ ಟೈಮ್ ಇರುತ್ತೆ ನಿಮ್ಗೆ? ಎನಿವೇ, ನಿಮ್ಗೆ ಈ ಪ್ರಶ್ನೆಗೆ ಸಿಗ್ತಾ ಇದೆ 4500 ರೂಪಾಯಿ. ಕಂಗ್ರ್ಯಾಚುಲೇಷನ್. ಕಾಂಪಿಟೇಷನ್ ತುಂಬಾ ಟಫ್ ಆಗಿದೆ ಅಲ್ವಾ? ಹೌದು, ತುಂಬಾ ಟಫ್ ಆಗಿದೆ. ಆಲ್ ದಿ ಬೆಸ್ಟ್, ಚೆನ್ನಾಗಿ. ದೊಡ್ಡಮ್ಮ, ಮೇಘಾಗೆ ಕ್ವೆಶ್ಚನ್ ಪ್ಲೀಸ್. ಸಾಮಾನ್ಯವಾಗಿ ಮಹಿಳೆಯರು ಕನ್ನಡಿ ಮುಂದೆ ನಿಂತು ಏನೇನು ನೋಡಿಕೊಳ್ಳುತ್ತಾರೆ? ಫಸ್ಟ್ ಕನ್ನಡಿ ಮುಂದೆ ನಿಂತ್ಕೊಂಡ ತಕ್ಷಣ ನಮ್ಮ ಫೇಸೇ ನೋಡ್ಕೊಳ್ಳೋದು. ಸೊ ಫೇಸ್, ಮುಖ ನೋಡ್ಕೋತಾರಂತೆ ಇವರು. ಉತ್ತರ ಸರಿನಾ ತಪ್ಪ? ಓಕೆ, ನಿಮಗ್ ನಿಮ್ ಮುಖದಲ್ಲಿ ತುಂಬಾ ಇಷ್ಟವಾಗಿರೋ ಅಂಗ ಯಾವುದು? ಇಲ್ಲ, ಐಸ್. ಒಂದ್ಸಲ ನಾನೇ ಕನ್ನಡಿ ಅನ್ಕೊಳ್ಳಿ, ತೋರಿಸಿ ನಿಮ್ ಮುಖ ಹೆಂಗ್ ನೋಡ್ಕೋತೀರಾ ಅಂತ. ಈಗ ಕನ್ನಡಿ, ಸೊ ಹಿಂಗ್ ನೋಡ್ಕೊಳ್ತೀನಿ. ಸೊ ಕಣ್ಣು ಎಲ್ಲ ಯಾವ ತರ, ನಾನು ಯಾವ ತರ ಎಕ್ಸ್ಪ್ರೆಷನ್ ಮಾಡಿದ್ರೆ ನಾನು ಯಾವ ತರ ಕಾಣಿಸ್ತೀನಿ ಅಂತ ಒಂದೊಂದು ಎಕ್ಸ್ಪ್ರೆಷನ್ ಮಾಡಿ ತೋರಿಸಿ ನಮಗೋಸ್ಕರ. ಇದು ಸ್ವಲ್ಪ ಕಷ್ಟನೇ. ವೆಲ್ ಡನ್. ಸೊ ನಿಮ್ಮ ಮುಂದಿನ ಉತ್ತರ? ಸೊ ನಾವು ಹೇರ್ ಸ್ಟೈಲ್ಸ್ ಮಾಡ್ಕೊಂಡಾಗ ಹೇರ್ಸ್ ನೋಡ್ಕೊಳ್ತೀವಿ. ಜಡೆ ಕರೆಕ್ಟ್ ಆಗಿ ಬಚ್ಕೊಂಡಿದೀನಾ, ಇಲ್ಲಿ ಹಾರ್ತಿದ್ಯಾ, ಇಲ್ಲಿ ಬೀಳ್ತಿದ್ಯಾ, ನೋಡೋಣ ಉತ್ತರ ಇದೆಯಲ್ವಾ ಅಂತ. ಇವ್ರು ಕೂದ್ಲು ನೋಡ್ಕೋತಾರಂತೆ ಕನ್ನಡಿ ಮುಂದೆ ಹೋದಾಗ. ಉತ್ತರ ಸರಿನಾ ತಪ್ಪ?
ಕೂದಲು ಸರಿಯಾದ ಉತ್ತರ. ಇನ್ 2 ಅವಕಾಶ ಇದೆ, ಪಟಾಪಟ್ ಅಂತ ಹೇಳ್ಬಿಟ್ರೆ ಜಾಕ್ಪಾಟ್. ಕನ್ನಡಿ ಏನಾದ್ರು ತುಂಬಾ ಉದ್ದ ಇದ್ರೆ ಫುಲ್ ಬಾಡಿ ನೋಡ್ಕೊಳ್ತೀವಿ. ಹೋಗಿದ ತಕ್ಷಣ ಈ ತರ ಎಲ್ಲ ನೋಡ್ಕೊಂತಿದ್ದಾರೆ. ಸೊ ಹಾಕೊಂಡಿರೋ ಡ್ರೆಸ್ ಯಾವ ತರ ಕಾಣಿಸ್ತಾ ಇದೆ ಆ ತರ ಎಲ್ಲ ಮೈ ಮಾಟ ನೋಡ್ಕೋತೀವಿ. ಇವ್ರ ಹತ್ರ ಸರಿನಾ ತಪ್ಪಾ? ಇನ್ನೊಂದು ಆಪ್ಷನ್ ಬಾಕಿ ಇದೆ, ಹೇಳ್ಬಿಡಿ. ನಾವ್ ಹೇಗ್ ಡ್ರೆಸ್ ಮಾಡ್ಕೊಂಡಿರ್ತೀವಿ ಆತರ ಚೆನ್ನಾಗ್ ಕಾಣಿಸ್ತಿದ್ಯಾ? ಈಗ ನಾವೇನೋ ಮೇಕಪ್ ಮಾಡ್ಕೊಂಡಿರ್ತೀವಿ, ಸೊ ಅದ್ ಚೆನ್ನಾಗ್ ಕಾಣಿಸ್ತಿದ್ಯಾ ಆತರ ಎಲ್ಲ? ಇಲ್ಲ ನಮ್ ಡ್ರೆಸ್ ಹಾಕೊಂಡಿರೋ ಸೂಟ್ ಎರಡಲ್ಲಿ ಒಂದಪ್ಪ, ಒಂದೇ ಆಪ್ಷನ್ ಎಲ್ಲ ಒಂದೇ, ಡ್ರೆಸ್ಸಿಂಗ್ ಎಲ್ಲ ಒಂದೇ ತಾನೆ. ಬಟ್ಟೆ ನೋಡೋಣ. ಬಟ್ಟೆ ಈ ಪ್ರಶ್ನೆಗೆ ನಿಮಗ್ ಸಿಗ್ತಾ ಇದೆ 5,000. ನೀವು 4 ಜನ ಇಲ್ಲಿ ಬನ್ನಿ. ಲಂಗ ದಾವಣಿ ಬಿಟ್ಟು ಒಂದು ಜೀನ್ಸ್ ತೊಟ್ಟು ನ್ಯಾಲೆ ಕುದುರೆ ಜುಟ್ಟು ಹಣ್ಣೆಲ್ಲಿ ಟಿಕ್ಕರ್ ಕೊಟ್ಟು ಅಲ್ಲಿದೆ ನಿಮ್ ಕನ್ನಡಿ ಅನ್ಕೊಂಡು, ಕನ್ನಡಿ ಮುಂದೆ ಏನೇನ್ ಮಾಡ್ತೀರಾ ಒಂದ್ಸಲ ಮಾಡಿ ತೋರಿಸಿ. ಇಷ್ಟೇ ಮಾಡ್ಕೊಳ್ಳೋದು. ಮೊದಲನೇ ರೌಂಡ್ ಮುಗೀತು. ಅಮೂಲ್ಯ ಹತ್ರ ಇದೆ 5,000, ಸುಪ್ರಿಯಾ ಹತ್ರ ಇದೆ 3,500, ಚೈತ್ರ ಹತ್ರ ಇದೆ 4,500, ಮೇಘ ಹತ್ರ ಇದೆ 5,000. ಮೊದಲನೇ ರೌಂಡ್ ಆಯ್ತು. ಸೆಕೆಂಡ್ ರೌಂಡ್ ಹೆಸರೇನು ಗೊತ್ತಾ? ಲಕ್ ಲೆಕ್ಕಾಚಾರ. ಆಡಕ್ ರೆಡಿನಾ? ರೆಡಿ. ಸೊ ಲೆಟ್ಸ್ ಪ್ಲೇ ಲಕ್ ಲೆಕ್ಕಾಚಾರ. ನಮ್ಮ ಲಕ್ ಲೆಕ್ಕಾಚಾರದಲ್ಲಿ ನಿಮಗ್ ನಾವು ಮ್ಯೂಸಿಕಲ್ ಮ್ಯಾಟ್ ಆಡಿಸ್ತೀವಿ. ನೀವು ಒಂದೊಂದೇ ಮ್ಯಾಟ್ ಕ್ರಾಸ್ ಮಾಡ್ತಾ ಹೋಗ್ತೀರಾ. ಮ್ಯೂಸಿಕ್ ಸ್ಟಾಪ್ ಆದಾಗ ನೀವು ಯಾವ ಮ್ಯಾಟ್ ಅಲ್ಲಿ ಇರ್ತೀರೋ ಆ ಮ್ಯಾಟ್ ನ ನಾವು ತೆಗೆದ್ಬಿಡ್ತೀವಿ. ಆ ಮ್ಯಾಟ್ ಕೆಳಗೆ ಎಷ್ಟು ದುಡ್ಡು ಇರುತ್ತೋ ಅದು ನಿಮ್ದಲ್ಲ. ಈ ರೀತಿ 3 ಸಲ ಆಡಿಸ್ತೀವಿ. 3ನೇ ಸಲಿಗೆ ನೀವು ಯಾವ ಮ್ಯಾಟ್ ಮೇಲೆ ನಿಂತಿರ್ತೀರೋ ಆ ಮ್ಯಾಟ್ ಕೆಳಗೆ ಎಷ್ಟು ದುಡ್ಡು ಇರುತ್ತೋ ಅದು ನಿಮ್ದು. ಅಮೂಲ್ಯ, ನಿಮ್ಮಿಂದ ಶುರು ಮಾಡೋಣ, ಬನ್ನಿ. ರೆಡಿ? ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು. ಮ್ಯೂಸಿಕ್ ಪ್ಲೀಸ್. ಗೋಣಿಯಾಗದ ಹೃದಯನ ಹೂವಿನಂಗಡಿ ಮಾಡ್ಕೊಂಡು ಓಡ್ತಾರೆ. ಬನ್ನಿ ಅರ್ಜುನ್. -1,000 ಅಲ್ಲ 1,000. ರೆಡಿನಾ? ಸೆಕೆಂಡ್ ಚಾನ್ಸ್ಗೆ ಮ್ಯೂಸಿಕ್. ಕಸ್ಟಮರ್ ಹುಡುಕುವ ಕ್ಯಾಮೆ ಬೇಕಿತ್ತ ಹಿಂದೆ ಬನ್ನಿ. ಮ್ಯೂಸಿಕ್ ಸ್ಟಾಪ್ ಆದ್ಮೇಲೆ ಕಾಲಿಟ್ಟರೆ ಆ ಮ್ಯಾಟ್ ಲೆಕ್ಕ ಇಲ್ಲ. ನಿಮಗ್ ಸಿಗ್ತಾ ಇದೆ ಜೋಕರ್. ಓಕೆ, ಇನ್ 1 ಚಾನ್ಸ್ ಇದೆ. ನಿಮ್ಮ ಲಾಸ್ಟ್ ಚಾನ್ಸ್. ರೆಡಿ? ಗೆಟ್ ಸೆಟ್ ಮ್ಯೂಸಿಕ್. ಕ್ಯಾಮೆ ಬೇಕಿತ್ತ ಓಡಿ ಹೋಗೋ ಹೃದಯಕ್ಕೊಂದು ಬೇಕು ಬೇಕಿತ್ತ ಇವಳ ನೋಡೋದಕ್ಕೆ ಒಂದು ಎಕ್ಸ್ಟ್ರಾ ಕಣ್ಣು ಬೇಕಿತ್ತ. ಓಕೆ, ನಿಮಗೆ ಈ ಮ್ಯಾಚ್ ಅಲ್ಲಿ ಇದೆ ಎಷ್ಟು? ಒಂದು ಗೆಸ್. ನಿಮಗ್ ಸಿಗ್ತಾ ಇದೆ ಎನಿವೇಸ್, ವೆಲ್ ಡನ್. ಥ್ಯಾಂಕ್ ಯು. ಸುಪ್ರಿಯಾ, ರೆಡಿನಾ ಅಮ್ಮ? ಬನ್ನಿ. ರೆಡಿ? ರೆಡಿ. ಸೆಟ್ ಮ್ಯೂಸಿಕ್. ಆಯ್ತಲ್ಲ ಕಡೆ, ಆಯ್ತಲ್ಲ ಕಡೆ, ಆಯ್ತಲ್ಲ ಕಡೆ, ಆಯ್ತಲ್ಲ ಕಡೆ, ಆಯ್ತಲ್ಲ ಕಡೆ. ಹಿಂದೆ ಎಲ್ಲರಿಗೂ ನಾನು ಟಿ ಮೇಡಮ್ ತರ ಹಿಂದೆ ಬನ್ನಿ, ಮುಂದೆ ಹೋಗಿ ಅನ್ಕೊಂಡು. ಸೊ ನಿಮಗೆ ಈ ಮ್ಯಾಟ್ ಅಲ್ಲಿ ಇತ್ತು
ಇತ್ತು 2000. ಎಡಬಟ್ಟಾಯ್ತು. ಯಾಕೋ ಲಕ್ಕೇ ಸರಿ ಇಲ್ಲಪ್ಪ. ನಿಮ್ಮ ಸೆಕೆಂಡ್ ಚಾನ್ಸ್, ಇನ್ 2 ಚಾನ್ಸ್ ಇದೆ. ಮ್ಯೂಸಿಕ್. ಬಾರೆ ಬಾರೆ ಜಲ ಜಲ ಜಲಜಾಕ್ಷಿ ಮಿನ 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 ಮೀನಾಕ್ಷಿ ಕಮ 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 ಕಮಲಾಕ್ಷಿ ಪಟ 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 ಪಂಚರಂಗಿ ಬಾರೆ ಐತಲ ಕಡಿ ಬಾರೆ. ಓಕೆ. ಏನ್ರಿ ನಿಮ್ಗೆ ಹೋದ್ ಸಲನೂ ಪಿಂಕ್ ಬಂದಿತ್ತು, ಈ ಸಲನೂ ಪಿಂಕ್ ಬಂದಿದೆ. ನಿಮ್ಗೆ ಈ ಮ್ಯಾಚ್ ಅಲ್ಲಿ ಇತ್ತು 1000 ರೂಪೀಸ್. ನಿಮ್ಮ ಫೈನಲ್ ಚಾನ್ಸ್. ಮ್ಯೂಸಿಕ್ ಪ್ಲೀಸ್. ಜಲ ಜಲ ಜಲಜಾಕ್ಷಿ ಮಿನ 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 ಮೀನಾಕ್ಷಿ ಕಮ 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 ಕಮಲಾಕ್ಷಿ ಪಟ 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 ಪಂಚರಂಗಿ ಬಾರೆ ಐತಲ ಕಡಿ ಬಾರೆ. ಈ ಸಲ ಏನೋ ಬ್ಲೂ ಬಂದಿದೆ ಅಪ್ಪ. ನಿಮಗೆ ಈ ಮ್ಯಾಟ್ ಅಲ್ಲಿ ಇತ್ತು 3000. ಮಗ ಹೇಳಿ ಮಗ. ರೆಡಿನಾ ಮಗ? ಸೂಪರ್. ಕಮ್ ಆನ್. ರೆಡಿನಾ ಮಗ? ರೆಡಿ. ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು. ಚೆನ್ನಾಗಿ ಆಡ್ಬೇಕು. ದಟ್ ಮ್ಯೂಸಿಕ್. ಬನ್ನಿ ಬನ್ನಿ. ಚೆನ್ನಾಗಿಲ್ವಾ ಅದು? ನೋಡೋಣ ಚೆನ್ನಾಗಿದ್ಯಾ ಇಲ್ವಾ ಅಂತ ಇವಾಗ, ಅಲ್ವಾ? ಇವ್ರಿಗೆ ಸಿಗ್ತಾ ಇದೆ 1000. ಸಿಗ್ತಾ ಇಲ್ಲ, ಹೋಗ್ತಾ ಇದೆ. ಹೋಗ್ತಾನೆ ಇಲ್ಲ, ಹಂಗೆ ಇದೆ. ಸೆಕೆಂಡ್ ಚಾನ್ಸ್ ರೆಡಿನಾ? ಮ್ಯೂಸಿಕ್. Every time I wanna see my girl. ಚೀಕಳ್ಳ. ಬಾಕಾ ಇದೆ ಇದೆ. ಹೋಗಲ್ಲ ಮುಂದೆ. ಹೋಗಲ್ಲ ಮುಂದೆ. ತಗೊಂಬಂದ್ರೆ ಕಷ್ಟ ನೀವು ಆಮೇಲೆ. ಆಕ್ಚುಲಿ ಇದೇ ನಿಮಗೆ ನೆಕ್ಸ್ಟ್ ಬಂದಿದ್ರೆ ಚೆನ್ನಾಗಿತ್ತು. ಇದ್ರಲ್ಲಿತ್ತು 0. ಫೈನಲ್ ಚಾನ್ಸ್. ರೆಡಿ? ಮ್ಯೂಸಿಕ್. ನೀ ಸಿಡಿಲಿನ ಕಿಡಿಯೇ ಮಂದಾಗಿನಿಯೇ ನಮ್ಮ ಸುಳ ಬೆಳತಡಿಯೇ ಹೋದ ಕಡೆ ಬಂದ ಕಡೆ ಹುಡುಗರದೆ ಹಿಂದು ನಮ್ಮ ತಲೆ ಸುತ್ತಿದ್ದಲೇ ಎಂದು ನಿನ್ನ ಕಂಡು ಕದ್ದು ಕದ್ದು ನೋಡ್ತಾರೆ. ನಂಗೆ ನಿಜವಾಗ್ಲೂ ತುಂಬಾ ಬೇಜಾರಾಗ್ತದೆ ಮಗ. ಓಕೆ, ಪರವಾಗಿಲ್ಲ ಮಗ. ನಾನು ಏನ್ ಅನ್ಕೊಂಡಿದ್ದೆ, ನಿಜವಾಗ್ಲೂ ನಾನು ಏನ್ ಅನ್ಕೊಂಡಿದ್ದೆ, ನೀನ್ ಇಲ್ಲಿ ನಮ್ ಯಾರಿಗುಂಟು ಯಾರಿಗಿಲ್ಲ ಅಂತ ಗೆದ್ಕೊಂಡು ಹೋಗಿ ಒಂದ್ ಬುಲೆಟ್ ಆದ್ರೂ ತಗೋತೀಯ ಅನ್ಕೊಂಡಿದ್ದೆ. ಬುಲೆಟ್ ಟೈರ್ ಹಾಕ್ಸಕ್ಕೂ ಆಗಲ್ಲ ನಾನು, ನಿಜವಾಗ್ಲೂ ಹೇಳ್ತಿದ್ದೀನಿ. ಸೋ ಸಾರಿ. ಈ ಮ್ಯಾಚ್ ಇದೆ 2000. ಸೈಲೆಂಟ್ ಬೇಬಿ, ರೆಡಿನಾ ಅಮ್ಮ ಮ್ಯೂಸಿಕಲ್ ಮ್ಯಾಟ್ ಆಡೋದಕ್ಕೆ? ರೆಡಿ. ಬನ್ನಿ. ಚೈತ್ರ ಹತ್ರನೂ 6.5, ನಿಮ್ಮ ಹತ್ರ 5. ಈಗ ಆಡ್ತೀನಲ್ಲ, ಬರುತ್ತೆ ನೆಕ್ಸ್ಟ್. ಇದ್ರಲ್ಲಿ ಬರುತ್ತೆ ಮಾತ್ರ ಅಲ್ಲ, ಹೋಗುತ್ತೆ ಕೂಡ. ರೆಡಿ? ಮ್ಯೂಸಿಕ್. Shake your body. Come on, move your body. ಓಕೆ, ಇದರಲ್ಲಿ ಸೇಫ್. ನೀವು ತುಂಬಾ ಸೇಫ್ ಆಗಿದ್ದೀರಾ ಅಲ್ಲ? ಇದ್ರಲ್ಲಿ ಏನ್ ಬಂದ್ರು ಅದು ನಿಮ್ಗಿಲ್ಲ, ಅದು ನಮ್ಗೆ. ಇದ್ರಲ್ಲಿತ್ತು 2000. ಅಯ್ಯೋ. ಸೆಕೆಂಡ್ ಚಾನ್ಸ್. ಮ್ಯೂಸಿಕ್. Shake
ಸಲ ಗಣೇಶ ನಿಮ್ಗೆ ಏನ್ ಕೊಟ್ಟಿದ್ದಾನೆ ನೋಡೋಣ. ಇದಾನ್ ಗಣೇಶ ಇದ್ದಾನೆ. ಇದ್ರಲ್ಲಿತ್ತು 3000. ಎಡಬಟ್ಟಾಯ್ತು. ಹಂಗಾರೆ ಜಾಸ್ತಿ ಅಮೌಂಟ್ ಎಲ್ಲ ಹೋಗ್ಬಿಟ್ಟಿದೆ ಅಂತ ಅನ್ಸುತ್ತೆ. ರೆಡಿ? ಆಲ್ ದಿ ಬೆಸ್ಟ್. ಮ್ಯೂಸಿಕ್. ಈ ರೌಂಡ್ ಅಲ್ಲಿ ಈ ಮ್ಯಾಚ್ ಅಲ್ಲಿ ಇದೆ 1000. ಕಂಗ್ರಾಟ್ಸ್. ಥ್ಯಾಂಕ್ ಯು. ಲಕ್ ಲೆಕ್ಕಾಚಾರದಲ್ಲಿ ಲಕ್ ಟೆಸ್ಟ್ ಮಾಡಾಯ್ತು. ಲೆಕ್ಕಾಚಾರ ಮಾಡೋಣ. ಮೇಘ ಹತ್ರ ಇದೆ 6000. ಚೈತ್ರ ಹತ್ರ ಇದೆ 6500. ಸುಪ್ರಿಯಾ ಹತ್ರನೂ ಇದೆ 6500. ಅಮೂಲ್ಯ ಹತ್ರ ಅಮೂಲ್ಯವಾಗಿದೆ 5000. ಅಮೂಲ್ಯ ಬನ್ನಿ. ಥ್ಯಾಂಕ್ಸ್ ಫಾರ್ ಕಮಿಂಗ್. ಥ್ಯಾಂಕ್ ಯು. ಆಲ್ ದಿ ಬೆಸ್ಟ್. ಎರಡನೇ ರೌಂಡ್ ಮುಗೀತು. ಎಲಿಮಿನೇಷನ್ಸ್ ಆಯ್ತು. ರೆಡಿನಾ ಮೂರನೇ ರೌಂಡ್ ಆಡೋದಕ್ಕೆ? ರೆಡಿ. ನಮ್ಮ ಮೂರನೇ ರೌಂಡ್ ಬಿಡ್ ಮಾಡಿ ದುಡ್ಡು ಮಾಡಿ. ಬಿಡ್ ಮಾಡಕ್ ರೆಡಿನಾ? ರೆಡಿ. 3 ಕ್ಯೂ ಕಾರ್ಡ್ಸ್ ಇದೆ. ಒಬ್ಬೊಬ್ರಿಗೆ ಒಂದೊಂದು. ಮೊದ್ಲಿಬ್ರಿಗೆ ಆಯ್ಕೆ ಮಾಡ್ಕೊಳ್ಳೋ ಅವಕಾಶ ಇರುತ್ತೆ. ಕೊನೆಯವ್ರಿಗೆ ಪಾಪ ಇನ್ನೇನಿರಲ್ಲ, ಅದೇ ತಗೋಬೇಕು. ಆದ್ರೆ ಇಲ್ಲಿರೋ ಗೇಮನ್ನ 90 ಸೆಕೆಂಡ್ ಒಳಗಡೆ ನೀವು ಆಡಿ ಮುಗಿಸ್ಬೇಕು. ರೆಡಿ? ರೆಡಿ. ಯಾರಿಂದ ಶುರು ಮಾಡೋಣ? ಸುಪ್ರಿಯಾ ಇಂದ ಬನ್ನಿ. ಟೆನ್ಷನ್ ಟೆನ್ಷನ್ ಟೆನ್ಷನ್ಗೆ ಏನ್ ಕೊಡ್ಬೇಕ್ರಿ? ನಾವು ಹುಡುಗ ಅಲ್ಲಪ್ಪ, ಮುದ್ಕಿ ತರ ಕೊಡೋ. ನೀವೇ ಕ್ಯೂ ಕಾರ್ಡ್ ಸೆಲೆಕ್ಟ್ ಮಾಡ್ಕೊಳ್ಳಿ. ನಮ್ಮ ಪಾಲಿಗೆ ಗಣೇಶನೇ ಇರ್ಲಿ. ನಿಮ್ಗೂ ಗಣೇಶನೇ ಕಾಂಪಿಟೇಟಿವ್. ಆಟ ಏನು ಅಂತ ನೋಡೋದಕ್ಕಿಂತ ಮುಂಚೆ ಓಕೆ, ಯಾರ ಮೇಲೆ ಬೆಟ್ ಮಾಡ್ತೀರಾ ಹೇಳಿ? ಸೊ ಗೋ ಫಾರ್ ಮೇಘ. ಎಷ್ಟು ಬೆಟ್ ಮಾಡ್ತಿದ್ದೀರಾ? 1000. ನೋಡೋಣ. ಓಕೆ. ನಿಮಗ್ ಬಂದಿರೋ ಆಟ ನಾಟಿ ನಂಬರ್ಸ್. ಗೇಮ್ ಏನ್ ಗೊತ್ತಾ? ಇಲ್ಲಿ ನಾವೊಂದಷ್ಟು ಮ್ಯಾಟ್ಸ್ ಇಟ್ಟಿದೀವಿ, ನಂಬರ್ ಮ್ಯಾಟ್ಸ್. ಅದು ನೀವು 1 ರಿಂದ 9 ಇಲ್ಲಿ ಜೋಡಿಸ್ಕೊಂಡು ಹೋಗ್ಬೇಕು. ಆ ಮ್ಯಾಟ್ಸ್ ಅಲ್ಲಿ ಆ ನಂಬರಿನ ಜಾಗ ಖಾಲಿ ಇದೆ. ಓಕೆ. ಆ ನಂಬರ್ ಇದ್ರೊಳಗಡೆ ಇದೆ, ಅದನ್ನ ಅದ್ರ ಮೇಲೆ ಜೋಡಿಸ್ಕೊಂಡು ಹೋಗ್ಬೇಕು. ನಿಮಗ್ ಸಿಕ್ಕೋದೆಷ್ಟು? 90 ಸೆಕೆಂಡ್ಸ್. ರೆಡಿನಾ? ರೆಡಿ. ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು. ನಿಮ್ಮ ಟೈಮ್ ಈಗ ಶುರುವಾಗತ್ತೆ. ರೆಡಿ? ಬೇಗ ಬೇಗ. 1 ರಿಂದ 9 ಆರ್ಡರ್ ಜೋಡಿಸ್ಬೇಕು. ಟೈಮ್ ಓಡ್ತಾ ಇದೆ. 0 ಯಿಂದ 9 ಆರ್ಡರ್ ಜೋಡಿಸ್ಬೇಕು. ಓಕೆ ಓಕೆ ಫೈನ್. ಸೆಕೆಂಡ್ ಆಯ್ತು. ಬೇಗ ಬೇಗ ಇಡ್ಬೇಕು. ಒಂದು ನಿಮಿಷ 15 ಸೆಕೆಂಡ್ ಆಗಿದೆ ಆಲ್ರೆಡಿ. ಇಲ್ಲಿ ಇನ್ನೊಂದಿದೆ. ಟೈಮ್ ಓಡ್ತಾ ಇದೆ. ಸೆಕೆಂಡ್ ಎಲ್ಲ ಅದರಲ್ಲಿ ಜಾಗದಲ್ಲಿ ಇರಬೇಕು. 10, 9, 8, 7, 6, 5, 4, 3, 2, 1. ಏನ್ ಕಡಿಮೆ ಇದೆ? ಒಳಗಡೆ ಫೀಲಿಂಗ್ ಕಡಿಮೆ. ಎಲ್ಲಿದೆ ಅದು? ನನ್ನ ಕಾಲ ಹತ್ರನೇ. ತಗೊಳ್ಳಿ, ಈಗ ಫೀಲ್ ಮಾಡಿ. ಹಂಗಾರೆ ಇವಾಗ ಫೀಲ್ ಮಾಡಿದ್ರೆ ದುಡ್ಡು ಕೊಡ್ತೀರಾ ಅಂತ? ನಾವು ಕೊಡಲ್ಲ, ನೀವು ಮೇಘ ಕೊಡ್ತೀರಾ ಇಲ್ಲ ನೀವು ನನಗೆ ಕೊಡ್ತೀರಾ? ಬೇಡ ಬಿಡಿ. ವೆಲ್ ಪ್ಲೇಡ್ ಸುಪ್ರಿಯಾ. ಥ್ಯಾಂಕ್ ಯು. ಥ್ಯಾಂಕ್ ಯು. ಹೋಗಿ 1000 ಆರಾಮಾಗಿ ಮೇಘ ಕೊಟ್ಬಿಡಿ.
ರೆಡಿನ ಆಟ ಆಡಕ್ಕೆ? ಕಮಾನ್. ಇದೆರಡರಲ್ಲಿ ನಿಮ್ ಪಾಲಿಗೆ ಯಾವ್ದು ಬರುತ್ತೆ? ಇದಾ? ಆಯ್ತು. ಸಾಯಿಬಾಬಾ. ಮನೆಗೆ ಹೋಗ್ಬಿಟ್ಟು ಬನ್ನಿ. ಯಾರ ಮೇಲೆ ಬಿಡ್ ಮಾಡ್ತೀರಾ? ಎಷ್ಟ್ ಬಿಡ್ ಮಾಡ್ತೀರಾ? ಮೇಘ. ಲಾಸ್ಟ್ ಟೈಮ್ ಅವ್ರು ಬೆಟ್ ಮಾಡಿದ್ರು. ಗೆದ್ದಿರಲ್ವಾ ನೀವು? ಸೇಫ್ ಆಗಿರಿ. ನೋಡೋಣ ನಿಮ್ ಆಟ ಏನು ಅಂತ. ನಿಮಗ್ ಬಂದಿರೋ ಆಟ ಟೋಪಿಗೆ ಬಳೆ ಹಾಕಿ. ಟೋಪಿಗೆ ಬಳೆ ಹಾಕೋದು ಹೇಗೆ ಅಂತ ನಾನು ಹೇಳ್ತೀನಿ. ಅದಕ್ ಮುಂಚೆ ಮೇಘ ಮೇಲೆ ಎಷ್ಟು ಬೆಟ್ ಮಾಡ್ತೀರಾ ಅಂತ ಹೇಳಿ. 1000. ನಿಮ್ಗೆ ಈ ಆಟದಲ್ಲಿ ಸರ್ಪ್ರೈಸ್ ಕೊಡೋದಿಕ್ಕೆ, ನಿಮ್ಗೆ ಸಪೋರ್ಟ್ ಮಾಡೋದಿಕ್ಕೆ ನಿಮ್ ತಮ್ಮ ಚೇತನ್ ಬರ್ತಿದ್ದಾರೆ. ಚೇತನ್, ವೆಲ್ಕಮ್. ಚೇತನ್, ಕೈಗೆ ಬಳೆ ಹಾಕೊಂಡ್ ಅಭ್ಯಾಸ ಇದೆಯಾ? ನಾನೇನ್ ಕಾಕೊಳ್ಳಿ? ನಿಮಗ್ ಬಳೆ ಕೊಡ್ತಾ ಇದೀವಿ. ಬಳೆ ಹಾಕೊಂಡಿಲ್ಲ ಅಂತ ಹೇಳಿದ್ರಲ್ಲ, ಬಳೆ ಹಾಕಿಸ್ತಾ ಇದೀವಿ. ನೀವ್ ಯಾವ ಕೈಲಿ ಎಸೆಯೋದು? ಬಾಲ್ ಗಿಲೆಲ್ಲ ಎಸೆಯೋದು? ರೈಟ್ ಹ್ಯಾಂಡ್. ರೈಟ್ ಹ್ಯಾಂಡ್. ನಿಮ್ ಎಡಗೈಗೆ ಬಳೆ ಹಾಕೊಳ್ಳಿ. ಆಟ ಏನಂದ್ರೆ, ನೀವ್ ಈ ಕಡೆ ಇರ್ತೀರಾ, ಅವ್ರ ಆ ಕಡೆ ಇರ್ತಾರೆ. ಇವರು ಬಳೆ ಎಸಿತಾರೆ, ನೀವ್ ಅದನ್ನ ಟೋಪಿಯಲ್ಲಿ ಕ್ಯಾಚ್ ಮಾಡ್ಬೇಕು. ಅಂದ್ರೆ ಟೋಪಿಗೆ ಬಳೆ ಹಾಕ್ಬೇಕು. ಕೈ ಉಪಯೋಗಿಸೋ ಹಾಗಿಲ್ಲ. 90 ಸೆಕೆಂಡ್ಸ್ ಟೈಮ್ ಕೊಡ್ತೀವಿ. 90 ಸೆಕೆಂಡ್ಸ್ ಒಳಗಡೆ 3 ಬಳೆ ನಿಮ್ ಟೋಪಿಗೆ ಸೇರ್ಬೇಕು. ರೆಡಿನಾ? ಆಲ್ ದಿ ಬೆಸ್ಟ್. ಆಲ್ ದಿ ಬೆಸ್ಟ್. ರೆಡಿ? 1 2 3 ಸ್ಟಾರ್ಟ್. ಓಕೆ, ವೆಲ್ ಪ್ಲೇಡ್. ಹೋಗಿ ಮೇಘ ಹತ್ರ 1000 ಇಸ್ಕೊಳ್ಳಿ. ಥ್ಯಾಂಕ್ ಯು. ರೆಡಿನಾ? ಬಿಡ್ ಮಾಡಿ ದುಡ್ಡು ಮಾಡಕ್ಕೆ ಬನ್ನಿ. ನಿಮ್ಗಿರೋದು ಒಂದೇ ಕ್ಯೂ ಕಾರ್ಡ್. ಯಾರ ಮೇಲೆ ಬಿಡ್ ಮಾಡ್ತೀರಾ? ಎಷ್ಟು ಬಿಡ್ ಮಾಡ್ತೀರಾ? ಚೈತ್ರ ಮೇಲೆ 1000. ನೋಡೋಣ ನಿಮ್ಗೆ ಯಾವಾಗ ಆಟ ಬಂದಿದೆ ಅಂತ. ಓಕೆ, ನಿಮಗ್ ಬಂದಿರೋ ಆಟ ಯು ಆರ್ ಅಂಡರ್ ಅರೆಸ್ಟ್. ನಿಮ್ ಜೊತೆಲಿ ಯು ಆರ್ ಅಂಡರ್ ಅರೆಸ್ಟ್ ಆಡೋದಿಕ್ಕೆ ನಿಮ್ ತಮ್ಮ ಬರ್ತಿದ್ದಾರೆ. ಲೆಟ್ಸ್ ವೆಲ್ಕಮ್ ಲಿಖಿತ್. ವೆಲ್ಕಮ್ ಟು ದಿ ಶೋ. ಥ್ಯಾಂಕ್ಸ್. ಆಟ ಇಷ್ಟೇ. ಅಲ್ಲೊಂದು ಬೌಲ್ ಅಲ್ಲಿ ಬಾಲ್ಸ್ ಇಟ್ಟಿದೀವಿ, ಅಲ್ಲೊಂದು ಶೂಟರ್ ಇದೆ. ಇಲ್ಲಿ ಒಂದು ಫಿಶ್ ಬೌಲ್ ಇಟ್ಟಿದೀವಿ. ಒಬ್ರು ಆ ಫಿಶ್ ಬೌಲ್ ನ ಇಟ್ಕೋಬೇಕು, ಇನ್ನೊಬ್ರು ಆ ಶೂಟರ್ ಇಂದ ಬಾಲ್ಸ್ ನ ಶೂಟ್ ಮಾಡ್ಬೇಕು. ನೀವು ಶೂಟ್ ಮಾಡಿದ ಬಾಲ್ ನ ಆ ಬೌಲ್ ಅಲ್ಲಿ ಇವ್ರು ಹಿಡಿಬೇಕು. ನಿಮಗ್ ಸಿಕ್ಕೋದು 90 ಸೆಕೆಂಡ್. ಆದ್ರೆ ಒಟ್ಟಿನಲ್ಲಿ 90 ಸೆಕೆಂಡ್ ಕೊನೆಗೆ ನಿಮ್ ಬೌಲ್ ಅಲ್ಲಿ 10 ಬಾಲ್ ಇರ್ಲೇಬೇಕು. ರೆಡಿ? 1 2 3 and go. ಬಾಲ್ ಬೌಲಲ್ಲೇ ಹೋಗ್ಬೇಕು. ಕೆಳಗಡೆ ಬಿದ್ರೆ ಕೌಂಟ್ ಇಲ್ಲ. ಅದನ್ನ ಹಿಡಿಯೋದಕ್ಕೆ ಪ್ರಯತ್ನ ಪಡಿ. ನೋ 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 ನೋ, ಪಿಚ್ ಬಾಲ್ ಎಲ್ಲ ಕೌಂಟ್ ಮಾಡಲ್ಲ ನಾವು. ಟೈಮ್ ಹೋಗ್ತಾ ಇದೆ. ವೆರಿ ಗುಡ್. 30 ಸೆಕೆಂಡ್ ಆಗಿದೆ. ಇನ್ನು 8 ಬಾಲ್ ಬರಬೇಕು. ಮಾಡ್ತಾ ಇದ್ದೀರಾ ಚೆನ್ನಾಗಿ. ಇನ್ನೂ ಸ್ವಲ್ಪ ಪ್ರಯತ್ನ ಮಾಡಿ. ಅದು ಪಿಚ್ಚಾಗಿ ಆಚೆ ಹೋಗ್ತಾ ಇದೆಯಲ್ಲ. 50 ಸೆಕೆಂಡ್ ಆಯ್ತು. ಟೈಮ್ ಓಡ್ತಾ ಇದೆ. ನಿಮ್ಮ ಸ್ವಲ್ಪ ಬ್ಯಾಲೆನ್ಸ್ ಮಾಡಿ, ಸ್ವಲ್ಪ ಬ್ಯಾಲೆನ್ಸ್ ಮಾಡಿ. ಅದು ಬಿದ್ದಾಗ ಒಂಚೂರು ಬ್ಯಾಲೆನ್ಸ್ ಮಾಡಿದ್ರೆ ಆಕ್ಚುಲಿ ಇರುತ್ತೆ. ಟೈಮ್ ಓಡ್ತಾ ಇದೆ. 10 9 8 7 6 5 4 3 2 1. ಬಾಡೋಯ್ತಲ್ಲ ಮೇಘ. ಅದು ಇಷ್ಟಿದೆ. 3 6 8.
ಎಷ್ಟೊಂದ್ ಬಾಲ್ ಒಳಗಡೆ ಬಂದು ಹೊರಗಡೆ ಬಿದ್ದೋಯ್ತಲ್ವಾ, ನೀವು ಬ್ಯಾಲೆನ್ಸ್ ಮಾಡ್ಲಿಲ್ಲ. ಬ್ಯಾಲೆನ್ಸ್ ಮಾಡಿದೆ, ಪಿಚ್ ಬಿದ್ದು ಆಚೆ ಹೊರಟೋಯ್ತು ಅಷ್ಟೇ. ಲಿಖಿತ್ ತುಂಬಾ ಚೆನ್ನಾಗಿ ಆಡಿದ್ರಿ. ಐ ಲೈಕ್ ಯುವರ್ ಕಾನ್ಫಿಡೆನ್ಸ್. ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು. ಯಾರ ಮೇಲೆ ಬಿಡ್ ಮಾಡಿದ್ರಿ? ಚೈತ್ರ. ತುಂಬಾ ಜಾಸ್ತಿ ದುಡ್ಡಿದೆ ಅಂತಲ್ವಾ? ಇನ್ನೂ ಜಾಸ್ತಿ ಆಗೋಯ್ತು ಅವ್ರ ಹತ್ರ. ಈಗ ಹೋಗಿ 1,000 ವಾಪಸ್ ಕೊಡಿ, ಹೋಗಿ. ಮೂರನೇ ರೌಂಡ್ ಕೊನೆಗೆ ಸುಪ್ರಿಯಾ ಹತ್ರ ಇದೆ 5,500. ಚೈತ್ರ ನಿಮ್ಮ ಹತ್ರ ಇದೆ 8,500. ಮೇಘ ನಿಮ್ಮ ಹತ್ರ ಇದೆ 5,000. ಬನ್ನಿ. ಇಲ್ಲಿಂದ 5,000 ತಗೊಂಡು ಹೋಗ್ತಾ ಇದ್ದೀರಾ. ತುಂಬಾ ಚೆನ್ನಾಗಿ ಆಟ ಆಡಿದ್ರಿ. ಆಲ್ ದಿ ವೆರಿ ಬೆಸ್ಟ್. ಥ್ಯಾಂಕ್ ಯು. ಥ್ಯಾಂಕ್ ಯು. ನಮ್ಮ ಫೈನಲ್ ರೌಂಡ್ ಯಾರಿಗುಂಟು ಯಾರಿಗಿಲ್ಲ. ಯಾರಿಗುಂಟು ಯಾರಿಗಿಲ್ಲ ಆಡೋದಕ್ಕೆ ರೆಡಿನಾ? ರೆಡಿ. ನೋಡಿ, ಇಲ್ಲಿ ನನ್ನ ಫ್ರೆಂಡ್ಸ್ನೆಲ್ಲ ಇಟ್ಟಿದ್ದೀನಿ. ನಿಮ್ಗೆ ಯಾವ ಗೊಂಬೆ ಬೇಕೋ ಅದನ್ನ ಸೆಲೆಕ್ಟ್ ಮಾಡ್ಕೋಬಹುದು. ಇಬ್ರಿಗೂ 3 ಗೊಂಬೆ ಕೊಡ್ತೀನಪ್ಪ. ಒಬ್ರೆ ಆದ್ಮೇಲೆ ಒಬ್ರು. ಆದ್ರೆ ಆ ಗೊಂಬೆಲಿರೋ ಎನ್ವಿಲಪ್ ಅಲ್ಲಿ ಪಾಯಿಂಟ್ಸ್ ಇದೆ, ದುಡ್ಡಲ್ಲ, ಪಾಯಿಂಟ್ಸ್. ಈ ಟಾಸ್ಕ್ ಅಲ್ಲಿ ಯಾರಿಗೆ ಜಾಸ್ತಿ ಪಾಯಿಂಟ್ಸ್ ಬರುತ್ತೋ ಅವ್ರಿಗೆ ರಾಜ ಅಥವಾ ರಾಣಿನ ಸೆಲೆಕ್ಟ್ ಮಾಡ್ಕೊಳ್ಳೋದಿಕ್ಕೆ ಮೊದಲು ಅವಕಾಶ ಸಿಗುತ್ತೆ. ಮೊದಲು ಜಾಸ್ತಿ ದುಡ್ಡಿರೋದು ಚೈತ್ರ ಹತ್ರ. ಚೈತ್ರ, ನಿಮ್ಗೆ ಯಾರು ಬೇಕು? ಇದೆ, ಚೆನ್ನಾಗಿದೆ. ಇದ್ ಬೇಕಾ? ಇದ್ರಲ್ಲಿ ಏನಿದೆ ಅಂತ ನೋಡೋಣ. ಇದ್ರಲ್ಲಿದೆ 1000 ಪಾಯಿಂಟ್ಸ್. ನಿಮ್ಗೆ ಯಾವ್ದು ಬೇಕು? ಯಾವ ಗೊಂಬೆ ಬೇಕು? ಒಂಥರ ಇದೇ ಚೆನ್ನಾಗಿ ಕಾಣಿಸ್ತಾ ಇದೆ ಕಣ್ರಿ. ಓಕೆ, ನೋಡೋಣ ಏನಿದೆ ಅಂತ. ಇದ್ರೆ 1000 ಪಾಯಿಂಟ್ಸ್. ಇಲ್ಲ ಇಲ್ಲ ಇಲ್ಲ, ಹಾಕೊಳ್ಳೇಬೇಕು, ರೂಲ್ಸ್ ಇದೆಲ್ಲ. ಹಂಗೆ ರೀ. ನೆಕ್ಸ್ಟ್ ಗೊಂಬೆ ಯಾವುದು? ಜಿಂಕೆ ಮರಿನಾ? ಇದ್ರಲ್ಲಿದೆ 2000 ಪಾಯಿಂಟ್ಸ್. ಸುಪ್ರಿಯಾ, ನಿಮ್ಗೆ ಯಾರು ಬೇಕಮ್ಮ? ಇದ್ರಲ್ಲಿದೆ -1000. ಕೊಡಿ 1,000 ವಾಪಸ್ ತಗೋಬಿಡಿ. ಚೈತ್ರ ಅವರೇ, ಲಾಸ್ಟ್ ಗೊಂಬೆ. ಪಾಪ ಅಷ್ಟೋ ದಿನ ನನ್ನ ಪಕ್ಕ ಇದೆ, ಎತ್ಕೊಂಡ್ಬಿಡ್ತೀನಿ. ಓಕೆನಾ? ಇದು ಫನ್ನಿ ಆಗಿದ್ಯಾ? ಫನ್ನಿ ಆಗಿದೆ. ಇದ್ರಲ್ಲಿದೆ 5,000 rupees ಅಲ್ಲ, 0. ಓಕೆ, ಸೆಲೆಕ್ಟ್ ಮಾಡ್ಕೊಳ್ಳಿ ಮೇಡಮ್. ಲಾಸ್ಟ್ ಗೊಂಬೆ. ಡಾರ್ಲಿಂಗ್ ರಿಜೆಕ್ಟ್ ಮಾಡಿದ ಗೊಂಬೆನೇ ಇಷ್ಟ ಆಗ್ತಿದೆ. ಗೌತಮಿ, ನಿಮಗೆ ಸಿಗ್ತಾ ಇರೋದು 2,000 ಪಾಯಿಂಟ್ಸ್. ಈ ಟಾಸ್ಕಿನ ಕೊನೆಗೆ ಚೈತ್ರ ಹತ್ರ ಇದೆ 3,000 ಪಾಯಿಂಟ್ಸ್, ಸುಪ್ರಿಯಾ ಹತ್ರ ಇದೆ 2,000 ಪಾಯಿಂಟ್ಸ್. ಸೊ ಈ ಟಾಸ್ಕ್ ಅಲ್ಲಿ ಮುಂದೆ ಇರೋದು ನೀವು. ರಾಜ ಬೇಕಾ ರಾಣಿ ಬೇಕಾ ಅಂತ ಸೆಲೆಕ್ಟ್ ಮಾಡ್ಕೊಳ್ಳೋದಕ್ಕಿಂತ ಮುಂಚೆ ನೀವು ಇಷ್ಟೊತ್ತು ಗೆದ್ದಿರೋ ದುಡ್ಡನ್ನ ನನಗೆ ವಾಪಸ್ ಕೊಡ್ಬೇಕು. ಕೊಡಮಾ? ಇರ್ಲಿ, ಕೊಡ್ಲಾ? ಕೊಡಿ. ಈಗ ರಾಜ ಬೇಕಾ ರಾಣಿ ಬೇಕಾ? ಅಲ್ಗೋ ಫರ್ ರಾಜ. ಓಕೆ, ರಾಜ ಡೋರಲ್ಲಿ ಏನಿದೆ ಅಂತ ನೋಡೋದಕ್ಕಿಂತ ಮುಂಚೆ ಸುಪ್ರಿಯಾ, ನಿಮ್ಗೊಂದು ಅವಕಾಶ ಇದೆ. ಎಷ್ಟು ಕೊಡ್ತಾ ಇದ್ದೀರಾ ವಾಪಸ್ಸು? 5.5 ಇದೆ. ಓಕೆ, ಸೊ ರಾಣಿ ನಿಮ್ಗೆ ನೋಡೋಣ ರಾಜ ಡೋರಲ್ಲಿ ಏನಿದೆ ಅಂತ. ಓಕೆ, ರಾಜ ಡೋರ್ನ ಓಪನ್ ಮಾಡಿ. ಓಪನ್. ಚೈತ್ರ, 15,000. ಎಸ್, ಹ್ಯಾಪಿ. ನೋಡೋಣ ಅದೇ ರೀ. ನೋಡೋಣ ಏನಿದೆ ರಾಣಿ ಡೋರಲ್ಲಿ ಅಂತ. ರಾಣಿ ಡೋರ್ನ ಓಪನ್ ಮಾಡಿ. ಓಪನ್. ಕಣ್ಣ ಮುಚ್ಚೆ ಕಾಡೆಗೂಡೆ ಆಟ ನಮ್ಮ ಬಾಳು. ಯಾರ್ಯಾರ ಹಣೆ ಏನೇನಿದೆ ಬಲ್ಲೋರ್ ಯಾರು ಹೇಳು. ಏನ್ ಅನ್ನಿಸ್ತಾ ಇದೆ? ಬೇಜಾರ.
ಫೈನಲ್ ತನಕ ಬಂದಿದ್ದೀರಾ. ಆ ಖುಷಿ ಇರುತ್ತೆ. ಮತ್ತೆ ಬೇಜಾರ್ ಯಾಕೆ, ಫುಲ್ ಖುಷಿ ಇರ್ಬೇಕಲ್ವಾ. ಎನಿವೆ ವೆಲ್ ಪ್ಲೇಡ್, ಒಳ್ಳೇದಾಗ್ಲಿ, ಆದಷ್ಟು ಬೇಗ ಇಂಜಿನಿಯರಿಂಗ್ ಮುಗಿಸಿ ಒಳ್ಳೆ ಕೆಲಸ ಸಿಗ್ಲಿ. ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು. ವಿಧಿಯ ನಾಟಕ, ವಿಧಿಯ ನಾಟಕ. ಚೈತ್ರ, 15,000 ಗೆದ್ದು ನಮ್ಮ ಇವತ್ತಿನ ಶೋನ ವಿನ್ನರ್ ಆಗಿದ್ರ ನೀವು. ಕಂಗ್ರ್ಯಾಚುಲೇಷನ್. ಥ್ಯಾಂಕ್ ಯು. ನಿಮಗ್ ಸಿಗ್ತಿದೆ 15,000. ಥ್ಯಾಂಕ್ ಯು. ಎಂತ ಹುಡುಗಿರಪ್ಪ ಅಂತ ಉಪ್ಪೇರ್ಸಿರೋರೆಲ್ಲ ಉಪ್ಪೇಳಿಸಿ ಆರಾಮಾಗಿರಿ. ಅಬ್ಬಬ್ಬಾ ಅನ್ನೋ ಇನ್ನೊಂದು ಎಪಿಸೋಡ್ ಜೊತೆಗೆ ನಾವು ನಿಮ್ಮನ್ನ ಭೇಟಿ ಆಗ್ತೀವಿ. ಟಿಲ್ ದೆನ್ ಟೇಕ್ ಕೇರ್. ಮಿಸ್ ಯು ಆಲ್. ಇದು ವೈಲ್ಡ್ ಸ್ಟೋನ್, ಯಾರಿಗುಂಟು ಯಾರಿಗಿಲ್ಲ. ಪವರ್ಡ್ ಬೈ ಕೋಲ್ಗೇಟ್. ಹೆಣ್ಮಕ್ಳೇ ಸ್ಟ್ರಾಂಗ್ ಗುರು.